ದರ್ಶನ್ ಮೂಲಿ ಸೆಕೆಂಡ್ ಹೀರೋ. ನನ್ನ ಪರ್ಸನಾಲಿಟಿ ನೋಡಿ ಅವರಾಗವರೇ ನನಗೆ ಕರೆದಿದ್ದು. ಅದಾದ್ಮೇಲೆ ಒಂದು 100 ಪಿಕ್ಚರ್ ಆಫರ್ ಬಂದಿರ್ಬೋದು. ದರ್ಶನ್ ಮೂವಿಲಿ ಡ್ಯಾನ್ಸ್ ಮಾಡಕ್ಕೆ ಹಿಂಗೆ ಕಾಲು ಹಿಂಗೆ ಅನ್ನಕ್ಕೆ ಬಂದಿಲ್ಲ. ನನ್ನ ಬಟ್ಟೆನೂ ಹಾಕಕ್ಕೆ ಬಿಡದೆ ದರ್ಶನ್ ಮೂವಿಲಿ ನನ್ನ ಕರ್ರಗ್ ಮಾಡಿ ಆಯಿಲ್ ಫೇಸ್ ಮಾಡಿ ನನ್ನ ಯಾವ ಲೆಕ್ಕಕ್ಕೆ ತಿರ್ಪೆ ಥರ ಮಾಡಿದ್ರು ಅಂದರೆ ನಾನು ಖರ್ಚಿಪ್ ತೊಗೊಂಡು ಅದನ್ನು ಅಳಿಸ್ಬಿಟ್ರು ಅದಕ್ಕಿಂತ ಚೆನ್ನಾಗಿರ್ತೀನಿ ಅಂತ ಹತ್ಬಿಟ್ಟೆ. ಅಲ್ಲಿ ಬರೋ ಪೇಮೆಂಟ್ನೆಲ್ಲ ತೊಗೊಂಡ್ಬಿಟ್ಟು ಕೆಲಸದವ್ರಿಗೆ ಹಂಚಿ ಬರ್ತಿದ್ದೆ. ಅಬಾಬಾಬಾಬಾ ಹೆಂಗೆಲ್ಲ ಪುಂಗ್ತಾನೆ ನೋಡಿ ಈ ಪುಂಗಿದಾಸ. ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ದರ್ಶನ್ ಸಿನಿಮಾದಲ್ಲಿ ಇವನಿಗೆ ಬೇಕಂತಲೇ ಮಸಿ ಬೆಳೆದಿದ್ರಂತೆ. ದರ್ಶನ್ಗೆ ಕಾಂಪಿಟೇಷನ್ ಕೊಡಬಾರ್ದು ಅಂತಲೇ ಇವನಿಗೆ ಮಸಿ ಬೆಳೆದಿದ್ರಂತೆ. ಸಿನಿಮಾದಲ್ಲಿ ಬಂದ ಪೇಮೆಂಟ್ನೆಲ್ಲ ಅಲ್ಲಿದ್ದವರಿಗೆ ದಾನ ಮಾಡೇ ಬರ್ತಿದ್ದಂತೆ. ಡೆಂಗು ಅಂದರೆ ಲಾಲ್ಬಾಗೆ ನಂದು ಅಂತ ಅಂದವರ ವಂಶ ಇವಂದು. ಹಾಗಿದ್ರೆ ನೋಡೋಣ ಬನ್ನಿ ಹೆಂಗೆಲ್ಲ ಪುಂಗಿದಾನೆ ಈ ಪುಂಗಿದಾಸ. ಸಿನಿಮಾದಲ್ಲೆಲ್ಲ ಆಕ್ಟ್ ಮಾಡಿದ್ರೆ ಸರ್, ಒಂದು ವಿಡಿಯೋ ನೋಡಿದೆ, ತುಂಬಾ ಟ್ರೋಲ್ ಆಗ್ತಾ ಇತ್ತು. ನೀವು ನಾನು 4 ಪಿಕ್ಚರಲ್ಲಿ 6 ತಿಂಗಳಿಗೆ ಮಾಡಿದೆ. ಅದು ನನಗೆ ಇಂಟ್ರೆಸ್ಟ್ ಇಲ್ಲದೆ ಎಲ್ಲರೂ ಬಂದು ಮೂವಿ ಆ್ಯಕ್ಟ್ ಮಾಡಬೇಕು ಅಂತ ಬೇಡಿ ಕಾಡಿ ಕೈಕಾಲು ಹಿಡಿದು ಹೋಗ್ತಾರೆ. ನನ್ನ ಪರ್ಸ್ನಾಲಿಟಿ ನೋಡಿ ಅವರಾಗವರೇ ನನಗೆ ಕರೆದಿದ್ದು, ಅವರಾಗವರೇ ಆ್ಯಕ್ಟಿಂಗ್ ಕೊಟ್ಟಿದ್ದು. ಆದರೆ ನನಗೆ ಆ್ಯಕ್ಟಿಂಗ್ ಬರಲ್ಲ ಅಂದ್ರೂ ತಗೊಳ್ತಾ ಇದ್ರು. ಆದರೆ ಆ ಕತೆ ಹೇಳ್ತಾ ಇದ್ದಾನೆ ನನ್ನ ಮಗ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ನನಗೆ ಸಮಾಧಾನ ಆಗ್ತಿರ್ಲಿಲ್ಲ, ಯಾಕಂದ್ರೆ ನನಗೆ ದರ್ಶನ್ ಮೂವಿಲಿ ಡ್ಯಾನ್ಸ್ ಮಾಡಕ್ಕೆ ಹಿಂಗೆ ಕಾಲು ಹಿಂಗೆ ಅನ್ನಕ್ಕೆ ಬಂದಿಲ್ಲ. ದರ್ಶನ್ ಮೂವಿಲೂ ಆಫರ್ ಇತ್ತಾ? ದರ್ಶನ್ ಮೂವಿ ಸೆಕೆಂಡ್ ಹೀರೋ ನಾನು. ಓ ವಾವ್. ದರ್ಶನ್ ಫಸ್ಟ್ ಹೀರೋ, ನಾನು ಸೆಕೆಂಡ್ ಹೀರೋ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನನಗೆ ತುಷಾರ್ ಹೆಸರೇ ಫಸ್ಟ್ ಮೂವಿ ಮಹಾನಗರ, ಅದರಲ್ಲಿ ವಿನೋದ್ ಪ್ರಭಾಕರ್ ಜೊತೆ ಫ್ರೆಂಡ್ ಕ್ಯಾರೆಕ್ಟ್ರು. ಅದ್ರ ನೆಕ್ಸ್ಟ್ ಬದ್ರಿಲಿ ಯೋಗೇಶ್ವರ್ ಜೊತೆ ಫ್ರೆಂಡ್ ಕ್ಯಾರೆಕ್ಟ್ರು. ಆಮೇಲೆ ರಾಮಸ್ವಾಮಿ ಕೃಷ್ಣಸ್ವಾಮಿಲಿ ಆ್ಯಂಟಿ ಹೀರೋ. ರಾಮಸ್ವಾಮಿ ಕೃಷ್ಣಸ್ವಾಮಿಲಿ ಆ್ಯಂಟಿ ಹೀರೋ. ಆಮೇಲೆ ದರ್ಶನಲ್ಲಿ ಸೆಕೆಂಡ್ ಹೀರೋ. ಅದಾಗ್ತಿದ್ದಂಗೆ ಇಲ್ಲಿ ನನಗೆ ಗೋಳಿಕೊಂಬಿಟ್ರು. ಅಂದರೆ ಎಷ್ಟು ನಾನು ಒಳ್ಳೆಯವನು ಅನ್ಸ್ಕೊಳ್ಳೋದು ಅಂದರೆ ಅಲ್ಲಿ ಬರೋ ಪೇಮೆಂಟ್ನೆಲ್ಲ ತೊಗೊಂಡ್ಬಿಟ್ಟು ಕೆಲಸದವ್ರಿಗೆ ಹಂಚಿ ಬರ್ತಿದ್ದೆ. ನನಗೆ ಡೈಲಿ ನಾನ್ ವೆಜ್ ಬೇಕು ಅಂತ 25 kg ಹಸಿ ಚಿಕನ್ ತೊಗೊಂಡೋಗಿ ಕೊಟ್ಟು ಬರ್ತಿದ್ದೆ. ಅಂದರೆ ಅದನ್ನು ಎಲ್ಲರಿಗೂ ಬಡಿಸಿ ನಂಗೆ ಸ್ವಲ್ಪ ಜಾಸ್ತಿ ಹಾಕಿ ಅಂತ. ಯಾಕಂದ್ರೆ ನಾನು ದಿನ ನಾನ್ ವೆಜ್ ಕೇಳಿದ್ರೆ ಇವನೇನು ಹೊಸಪ ಇಷ್ಟು ಗಾಂಚಲಿ ಅಂತಾರೆ ಅಂತ ನಾನೇ 25 kg ಹಸಿ ಚಿಕನ್ ತೊಗೊಂಡೋಗಿ ಇಡೀ ಸ್ಟಾಫಿಗೆ ತಿನ್ನಿಸ್ತಿದ್ದೆ. ಅಲ್ಲಿ ಬರೋ ದುಡ್ಡು ಹಂಚ್ತಿದ್ದೆ. ನಿನ್ನ ಕಣ್ಣಿಗೆ ನಾನು ಪೆಕ್ರನ್ ಥರ ಕಾಣಿಸ್ತಾ ಇದ್ದೇನಾ? ನಾನು ಅಲ್ಲಿ ಬಿಡಪ್ಪ, ಆ ಒಯ್ಯ ಪೆಕ್ರನ್ ಥರ ಕಾಣಿಸ್ತಾವನಾ? ಅಲ್ಲಿ ಬಟ್ಟೆನೂ ನಾನೇ ತೊಗೊಂಡು ಹೋಗ್ತಿದ್ದೆ, ನನ್ನ ಕಾರಲ್ಲಿ ನಾನೇ ಹೋಗ್ತಿದ್ದೆ. ಅವ್ರದ್ದು ಅನ್ವಯಿಸ್ತಾ ಇರಲಿಲ್ಲ. ಆದರೆ ನನ್ನ ಬಟ್ಟೆನೂ ಹಾಕಕ್ಕೆ ಬಿಡದೆ ದರ್ಶನ್ ಮೂವಿಲಿ ನನ್ನ ಕರ್ರಗ್ ಮಾಡಿ ಆಯಿಲ್ ಫೇಸ್ ಮಾಡಿ ನನ್ನ ಯಾವ ಲೆಕ್ಕಕ್ಕೆ ತಿರ್ಪೆ ಥರ ಮಾಡಿದ್ರು ಅಂದರೆ ಮಿರರ್ ನನಗೆ ನೋಡ್ಕೊಳಕ್ಕೆ ಅಸಹ್ಯ ಆಗ್ತಾ ಇತ್ತು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನಾನು ಹೋಗ್ಬಿಟ್ಟು ಸರ್ ಏನು ಸರ್ ಹಿಂಗೆ ಮಾಡಿದ್ದೀರಾ, ಒಂದು ಬೆಳೆಯೋಕ್ಕೆ ಬಿಡಲ್ಲ ನೀವು, ಏನು ಸರ್ ಹಿಂಗೆ ಮಾಡ್ತಾ ಇದ್ದೀರಾ ಅಂದರೆ ಬನ್ರೋ ನೋಡ್ರೋ ಏನಾಗಿದೆಯಾ ಅಂದರೆ ಏನಾಗಿದೆ ಚೆನ್ನಾಗಿದೆ ಅನ್ನೋದು. ನನಗೇನು ಮಿರರಲ್ಲಿ ನನಗೆ ನಾನು ಖರ್ಚಿಪ್ ತೊಗೊಂಡು ಅದನ್ನು ಅಳಿಸ್ಬಿಟ್ರು ಅದಕ್ಕಿಂತ ಚೆನ್ನಾಗಿರ್ತೀನಿ ಅಂತ ಹತ್ಬಿಟ್ಟೆ. ಅಂದರೆ ಇವರು ಎಲ್ಲ ಇದು ಮಾಡಿಬಿಟ್ರು, ಅಲ್ಲೂ ಡಮ್ಮಿ ಮಾಡೋ ಥರ ಮಾಡಿದ್ರು. ಹತ್ಬಿಟ್ಟು ಅವತ್ತೇ ಸಾಕು ಅಂತ ನಾನು ಫುಲ್ ಮೂವಿ ಇದ್ದೆ. ದರ್ಶನ್ ಮೂವಿಲಿ ಫುಲ್ ಸ್ಟೋರಿಲಿ ಫುಲ್ ಮೂವಿ ಇದ್ದೆ ನಂದು ಸ್ಟೋರಿ. ಯಾವಾಗ ಜಗಳ ಆಗುತ್ತೆ ಇಂಟರ್ವೆಲ್ಲಲ್ಲಿ ಹನಿಮೂನ್ ಹೋಗೋ ಟೈಮಲ್ಲಿ ಹನಿಮೂನ್ ಹಾಕಿದ ಮುಂಚೆ ಸಾಯಿಸ್ಬಿಡ್ತಾರೆ. ಚಪ್ಪಲಿ ತಗೊಂಡು ಹೊಡಿತೀನಿ ತರ್ಲೆ ನನ್ನ ಮಗನೇ. ಫ್ಲೈಟ್ ಸೀನಲ್ಲಿ ಡಮಾರ್ ಅನ್ಸ್ಬಿಟ್ಟು ಮನೆಗೆ ಕಳಿಸ್ಬಿಟ್ರು. ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತ ನನಗೆ ನಾಯಲ್ಲಿ ಅವಾಗಲೂ ಹೆಸರು ತೊಗೊಂಡಿದ್ದೆ, ಒಂದು ಲೆವೆಲಿಗೆ ಬೆಳೆದಿದ್ದೆ. ಆದರೂ ಫಿಲಿಮ್ ಲ್ಯಾಂಡ್ ಸವಾಸನೆ ಬೇಡ, ಇಲ್ಲಿದ್ದರೆ ಆ ಫೀಲ್ಡ್ನೂ ಹೆಸರು ಹಾಳು ಮಾಡ್ಕೊಳ್ತೀನಿ ಅಂತ ಇಮ್ಮಿಡಿಯೇಟ್ ಬಿಟ್ಬಿಟ್ಟೆ. ಅದಾದಮೇಲೆ ಒಂದು 100 ಪಿಕ್ಚರ್ ಆಫರ್ ಬಂದಿರ್ಬೋದು. ಬಿಗ್ ಬಾಸಿಂದ ಬಂದ ಮೇಲೆ ಇವಾಗ ನಿಮ್ಮ ಮುಂದೆ ಸ್ಪೀಕರ್ ಫೋನ್ ಹಾಕ್ತೀನಿ. ಇವತ್ತು 3 ಫೋನ್ ಬಂದಿರೋದು. ಅಂದರೆ ಈಗ ಬರ್ತಾ ಅವ್ರ ಹತ್ರ ಮಾತಾಡ್ಕೊ ಬಂದಿದ್ವಿ, ತಿರ್ಗಾ ಸ್ಪೀಕರ್ ಫೋನ್ ಹಾಕ್ಬಿಟ್ಟು ಅವಲ್ಲೇ ನಾ ಬಿಸಿ ಇದೆ ಹೇಳಿ ಅಂತೀನಿ. ಬೇಕಾದ್ರೆ ಇವಾಗಲೇ ಕೇಳಿಸ್ಕೊಳ್ಳಿ, 3 ಪಿಕ್ಚರ್ ಆಫರ್ ಬಂತೀವಿ. ಹೌದಾ? ಇವ್ರು ಇವಾಗ್ಲೂ ನಮ್ಮನ್ನ ಬಕ್ರ ಮಾಡ್ತಾರಲ್ವಾ? ಯಾವ ಪಿಕ್ಚರ್? ನಮ್ಗೆ ಅದೊಂದು ಕ್ಯೂರಿಯಾಸಿಟಿ ಇದೆ. ಕೇಳಿಸ್ಲಾ? ಖಂಡಿತ, ನಮ್ಗಂತೂ ನಿಜವಾಗ್ಲೂ ಆ ಕ್ಯೂರಿಯಾಸಿಟಿ ಇದೆ. ನಿಮ್ಗೂ ಇರ್ಬೋದು. ಯಾವ ಸಿನಿಮಾ ಮಾಡ್ತಾರೆ ನೋಡೋಣ ಸತೀಶ್ ಅವರು. ಅಂಡ್ ಯಾವ ಸಿನಿಮಾದ ಮಾತುಕತೆ ಬಂದಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ. ಮಾತಾಡು, ನಮ್ ಕೆಲಸ ಹೋದ್ರೂ ಪರವಾಗಿಲ್ಲ, ಮಾತಾಡು. ನೋಡ್ಬಿಡಿ. ಓಕೆ, ಇವಾಗ ಬಂದಿರೋದು ಇಷ್ಟು ಮಿಸ್ ಕಾಲ್ ಬಂದಿತ್ತು. ಹಲೋ ಸರ್, ಇದು ಅವಾಗಲೇ ಬ್ಯುಸಿ ಇದ್ದೆ. ಅವಾಗಲೇ ಏನು ಹೇಳಿದ್ರಲ್ಲ? ಅಂದ್ರೆ ಒಂದು ಮೂವಿ ಮಾಡ್ತಾ ಇದೀವಿ. ಓಕೆ ಸರ್, ಅದೇ ಅದು ಪ್ರೊಡ್ಯೂಸರ್ ಆಗಿ ಹಂಗ ಆಕ್ಟಿಂಗ್ ಅಲ್ಲಿ ಮಾಡ್ತೀರಾ, ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿ. ಓಕೆ, ಅವಾಗಲೇ ನಾನು ಏನೇ ಆನ್ಸರ್ ಮಾಡಿದೆ ಸರ್ ನಿಮಗೆ? ಇಲ್ಲ ಆಗಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಕಟ್ ಮಾಡಿದೆ. ಅದೇ 20 ಸೆಕೆಂಡಲ್ಲಿ ಕಟ್ ಮಾಡಿದೆ. ಓಕೆ ಸರ್, ಬರೀ ಡೌಗಳಿಂದ. ಥ್ಯಾಂಕ್ ಯು ಸರ್. ಓ ನೈಸ್.
ಇನ್ನೊಂದು ಕೊಡಿತೀನಿ. ಒಂದು ಹುಡುಗಿಗೆ ನಾನೇನು ಹೇಳ್ಕೊಟ್ಟಿಲ್ಲ, ಇಲ್ಲಿ ಇದ್ದಾಗ ಬಂದಿತ್ತು, ನಾನು ಅವ್ರನ್ನ ಮೆಟ್ರೋ ಸ್ಟೇಷನ್ವರೆಗೂ ಬಿಟ್ಟು ಬರ್ತಾ ಗ್ಯಾಪಲ್ಲಿ ಹೊಡೆದಿರೋದು. ಈಗ ಇನ್ನೊಂದು ಹೊಡಿತೀನಿ. 100 ಪಿಕ್ಚರ್ ಮೇಲೆ ಆಫರ್ ಬಂದಿದೆ ನನಗೆ. ನೀವು ಯಾರು ಹೇಳಿದ್ರು ನಂಬಲ್ಲ, ನಿಮ್ಗಳಿಗೆ ಸಿಕ್ಕಿದೆ ನನಗೆ. ನಾನೇನು ಓಡ್ಬಿಡಕ್ಕೆ ನಾನು ಈಗ 10 ನಿಮಿಷ ಅರ್ಧ ಗಂಟೆ ಮುಂಚೆ ಬಿಡಕ್ಕೆ ಹೋದಾಗ ಮಾತಾಡಿದ್ದು. ಇಲ್ಲ ಅಮೆರಿಕನ್ ಕೂತ್ಗಳಲ್ಲಿ ಅದು ನಮ್ಮ ಒಂದು ಏನ್ ಹೇಳ್ತೀವಿ ಕರ್ತವ್ಯ. ಈಗ ಆಡಿಯನ್ಸ್ಗೆ ಅಂತ ಪ್ರಶ್ನೆಗಳಿರುತ್ತೆ, ಅಂದ್ರೆ ನಾವು ನನಗೆ ಅದನ್ನ ಹೆಂಗಂದ್ರೆ convey ನಾನು ಏನು ಹೇಳಿದ್ರು ಸುಳ್ಳು ಅಂತ ಯಾಕೆ ಅನ್ಕೊಂತೀರಾ ಅಂತ. ಯಾಕಂದ್ರೆ ನಾನು ಇರೋದು ಮಾತ್ರ ಹೇಳ್ತೀನಿ, ಹಂಗೆ ಪ್ರೂಫ್ ಸಮೇತ ಹೇಳ್ತೀನಿ. ಅದು 20 ಸೆಕೆಂಡು. ನನಗೆ ಡೌಟ್ ಬಂತು 20 ಸೆಕೆಂಡಲ್ಲಿ ಇಷ್ಟು ಮಾತಾಡೋಕ್ಕಾಗತ್ತಾ ಅಂತ. ಡೌಟಲ್ಲಿ ಹೊಡೆದೆ, ಎಲ್ಲ ಚೆಕ್ ಮಾಡಿದೆ. 10 ಸೆಕೆಂಡ್ ಅಷ್ಟು ಬೇಗ ಇಟ್ಟಿರ್ತೀನಿ ನಾನು, ಇಷ್ಟ ಇಲ್ಲ ಅಂತ. ಯಾಕಂದ್ರೆ ನನ್ನ ಮಗನ ಮಾಡೋದೇ ನನಗೆ ಹುಚ್ಚು. ನೋಡಿದ್ರಲ್ಲ ವೀಕ್ಷಕರೇ, ಪುಂಗಿದಾಸ ಹೆಂಗೆಲ್ಲ ಪುಂಗಿದ್ದಾನೆ ಅಂತ. ಪುಂಗಿದಾಸನ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.